ನೋಡ್ರಿ ಇವ್ರ ಹಣೆ ಬಾರ್ ಹೆಂಗೈತಿ. ದಾರಿ ಹೋಗ ಬರೋರೆಲ್ಲ ಮಮ್ಮಿ ಮಮ್ಮಿ ಅನ್ನಕತ್ರಿ ಇವ್ರನ್ನ. ಮತ್ತೇನ್ ಮಾಡ್ತೀಯ, ಆ ಹುಡುಗು ಇವ್ರಿಬ್ರಿಗೂ ಏನು ವ್ಯತ್ಯಾಸನೂ ಇಲ್ಲಂಗಿಲ್ಲ. ಅದಕ್ಕಾಗಿ ಮತ್ತೆ ಕನ್ಫ್ಯೂಸ್ ಮಾಡಿ ಕೇಳಿದಾಗ ಏನು ತಪ್ಪಿಲ್ಲ ತಗ. ನಮ್ಮ ಅವನ ಅನ್ಕೊಂಡ ಮಮ್ಮಿ ಮಮ್ಮಿ ಅನ್ನಕತ್ತಾನ. ಏಯ್ ಶಟ್ ಅಪ್ ಯುವರ್ ಮೌತ್. ಬಾಯಿ ಮುಚ್ಚ್ರಿ ಎಲ್ಲರೂ. ಏನು ಮಾತಾಡ್ತೀರಿ ನೀವು? ನಾನು ಇದಾವ್ರವ, ಇವ್ರ ಮನ್ಯಾಗ ನಾನು ಈಕಿ ಮಗಾನ ನಾನು. ಗೊತ್ತೇ ನಿಮಗೆ? ಏನು ಗೊತ್ತಿಲ್ದ ಏನಿಲ್ದ ಹಿಂದೆ ಮುಂದೆ ಗೊತ್ತಿಲ್ದ ಬರೀ ಮಾತಾಡ್ತಾರೆ. ನಾನು ಯಾರು, ನನ್ನ ಹೆಸರೇನು, ಯಾಕೆ ಬಂದನಿ, ಹಿಂಗೆ ಯಾಕೆ ಆಗೈತೆ ಅವತಾರ, ಅದನ್ನ ಕೇಳ್ಬೇಕು. ಮುಖನೂ ಗೊತ್ತಾಗೋದಿಲ್ಲ ನಿಮ್ಗೆ ಯಾರಿಗೂ. ಇವ ಅವ್ರಿಗಂತೂ ಗೊತ್ತಾಗೋದಿಲ್ಲ. ನಿನ್ನೆ ಮೊನ್ನೆ ನೋಡ್ಯಾರ ಅನ್ಕ. ನಾನು ಈಗ ಬರೋದ ಎಷ್ಟು ದಿವಸ ಆತು ಇಲ್ಲಿಗೆ? ಏನು ತೀರಾ 2-3 ವರ್ಷ ಆತೇನು ನಾ ಬರೋದ ಅಷ್ಟೇ. ನಿನಗೆ ನನ್ನ ಮುಖಕ್ಕೆ ಗೊತ್ತಾಗೋದಿಲ್ಲನ? ವಿಡಿಯೋ ಕಾಲ್ನಾಗೆಲ್ಲ ನೋಡೋದೇ ಇಲ್ಲ ನಿನ್ನನ್ನು. ಯಪ್ಪ ಎಂತ ವಿಡಿಯೋ ಕಾಲ್ನಾಗ ನೋಡ್ತೀವಿ ಏನು, ಅದ್ರಾಗ ಒಂದು ಮುಖ ಇಷ್ಟು ಸಣ್ಣಕ್ಕಿದ್ದು ಇಷ್ಟು ದೊಡ್ಡ ಕಾಣಿಸ್ತೈತಿ, ಏನೂ ಸರಿ ಕಾಣಿಸಂಗಿಲ್ಲ. ನನಗಂತೂ ಕೊಂಡು ಬೇರೆ ನದರ್ಸೋದಿಲ್ಲ, ಹಂಗಾಗಿ ಏನು ಕಾಣ್ತೋ ಏನು ಬಿಡ್ತತೆ ಗೊತ್ತಿಲ್ಲ. ಹೌದು, ನೀನು ಈ ಅವತಾರ ಹಿಂಗ್ಯಾಕೆ ಬಂದಿ? ನೀನು ಏನಾಯ್ತು? ನೋಡ್ಬೆ, ದಾರ್ಯಾಗ ಬರಾಕತ್ತಿದ್ದೆ, ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಅಲ್ಲೊಬ್ಬ ಭಿಕ್ಷುಕ ಕಂಡ. ಅವ್ನ ಕೈಯಾಗಿರೋ ಈ ಬುಟ್ಟಿ ಭಾರಿ ಚಂದ ಕಾಣ್ತು ನಂಗೆ. ಈ ಬುಟ್ಟಿ ಕೊಡ ನನಗೆ ಅಂದೆ. ಈ ಬುಟ್ಟಿ ಕೊಡ್ತಾನೆ, ನೀನು ಹಂಗಾರೆ ನಿನ್ನ ಲಗೇಜ್ ಕೊಡು, ನಿನ್ನ ಮೈ ಮೇಲಿನ ಬಟ್ಟೆ ಕೊಡು ಅಂದ. ಅವ್ನಿಗೆ ಬಟ್ಟೆ ಇರಲಿಲ್ಲ. ತಗ ಹೋಗ್ಲಿ, ನಾ ಹೆಂಗು ಮನೆಗೆ ಹೊಂಟಾನಲ್ಲ, ಹೊಸ ಬಟ್ಟೆ ಹಾಕ್ಯಂತಾನೆ ಅಂದೆ. ಹಂಗಾರೆ ನನ್ನ ಬಟ್ಟೆ ನೀನು, ನಿನ್ನ ಬಟ್ಟೆ ನಾನು ಹಾಕ್ಯಾಳೋಣ ಅಂದ. ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡೆ. ಅವ್ನ ಬಟ್ಟೆ ನಾನು, ನನ್ನ ಬಟ್ಟೆ ಅವನು ಹಾಕ್ಕೊಂಡ್ವಿ. ಹಂಗೆ ಅವನು ನನ್ನ ಬ್ಯಾಗ್ ಅವನು ತಗೊಂಡ, ಅವ್ನ ಕೈಯಾಗಿರೋ ಬುಟ್ಟಿನ ನಾನು ಇಸ್ಕೊಂಬಂದೆ. ಈ ಬುಟ್ಟಿ ತುಂಬ ತಿಂಡಿ ಬೇರೆ ಬರ್ತಿತ್ತ, ಹುಷು ಬೇರೆ ಆಗ್ಬಿಟ್ಟಿತ್ತ ನನಗೂ. ಇಸ್ಕೊಂಡು ಬಂದೆ, ಆ ಬ್ಯಾಗ್ ಅವನಿಗೆ ಕೊಟ್ಟು ಬಂದೆ. ನಿನಗೆ ಬುದ್ಧಿ ತಲೆಗೈತೆ ಮುಖಾಗೈತ್ಲೆ ನಿನಗೆ? ಏ ಯಾಕೆ ಬೇವ ಹಂಗೆ ಮಾತಾಡ್ತೀವಿ? ಎಲ್ಲ ಜನ ಅದಾರ, ಏನು ಮಾತಾಡ್ತೀನಿ ನೀನು? ಕೆರಳೆ ಹೊಡ್ತೀನಿ ಬಡ ನೀನು. ಮೈ ಮೇಲೆ ನೂರಿ ಬ್ಯಾಗ್ ಅಷ್ಟು ಕೊಟ್ಟು ಬರ್ತಾರೆ. ಯಾರು ಕೇಳಿದ್ರೆ, ಯಾರು ಭಿಕ್ಷೆ ಬಿಡ್ರೆ ಕೇಳಿದ್ರೆ 1-2 ರೂಪಾಯಿ ಹಾಕಿ ಬರ್ತಾರ ಅನ್ನ. ಸಾಲದಕ್ಕೆ ಅವ್ನ ಬುಟ್ಟಿನೇ ಎತ್ಕೊಂಬಂದಿದ್ದೆ, ಅದ್ರಾಗಿರೋ ತಿಂಡಿನೂ ತಗೊಂಬಂದಿ. ಏನು ಹೊಲಸದಿ ನೀನು? ನೀನು ಇಷ್ಟು ಓದಿದ್ದು ವೇಸ್ಟ್ ನೋಡು ನೀನು. ಮಮ್ಮಿ, ನಾನು ನೀನು ಒಳಗೆ ಹೋಗಿ ಸಪ್ರೇಟಾಗಿ ಮಾತಾಡೋಣ. ಎಲ್ಲರೆದ್ರಿಗೂ ನೀನು ನನಗೆ ಇನ್ಸರ್ಟ್ ಮಾಡಬೇಡ. ನಾನು ಒಬ್ಬರಿಗೆ ಸಹಾಯ ಮಾಡಿ ಬಂದೀನಿ. ಸಹಾಯ ನಿಂಗೆ ಗೊತ್ತನ್ನೋದು? ಏನು ಇನ್ಸರ್ಟ್ ಮಾಡಬಾರ್ದು? ಮೈ ಮೇಲೆ ಶರ್ಟ್ ಇಲ್ಲ, ಇನ್ಸರ್ಟ್ ಮಾಡಬಾರ್ದು ಅಂತ ಇವನಿಗೆ. ಊರ್ ಭಾಡೆ ಅಂತಂದು ಮೈ ಮೇಲೆ ನೋಡಿ ಬ್ಯಾಗು ಕೊಟ್ಟು ಅವ್ನ ಮನೆ ಭಿಕ್ಷೆ ಪಾತ್ರೆ ಇಸ್ಕೊಂಬಂದಿಯ. ನಿನ್ನ ಬಾಯಿಗೆ ಇಟ್ಟು ಮಣ್ಣು ಹಾಕ್ಲಿ, ನಿನ್ನ ಮಾರಿ ಮಣ್ಣಾಗಿ ಒಡಗ್ಲಿ. ನಿನಗೇನು ರೋಗ ಬಂತಲ್ಲ ನಿನಗೆ? ಏನು ಜೋಡಾಗಿರೋ ಅಣ್ಣ ತಮ್ಮ ಸಾಕು ಬೇಕು ಮಾಡಿಬಿಟ್ರೆ ನೀವು ನನ್ನ ಜೀವನ. ಮಮ್ಮಿ, ಈಗೇನು ನಾನು ಒಳಗೆ ಬರಲೇ, ಹಿಂಗೆ ವಾಪಸ್ ಊರಿಗೆ ಹೋಗ್ಲೇ? ನಡಿ ಪಾಪ ಹಡೆ, ಒಳಗೆ ನಡಿ. ಒಳಗೆ ಹೋಗಿ ಬಿಸಿ ಬಿಸಿ ನೀರು ಕಾದವು, ಮೈ ತೊಳ್ಕೊಂಡು ಕುತ್ಕ ನಡಿ. ಬಂದೆ, ಹೊಟ್ಟಿಗೆ ಹಾಕ್ತಾನೆ. ಮಮ್ಮಿ, ನನಗೆ ಹಸಿವಾಗೈತಿ. ಫಸ್ಟ್ ನಾನು ತಿಂಡಿ ತಿನ್ಬೇಕು. ಈ ಬೌಲ್ನಾಗಿರೋದನ್ನ ಫುಲ್ ಫಿನಿಶ್ ಮಾಡಿಬಿಡ್ತೀನಿ. ನೀನು ಆಮೇಲೆ ನನಗೆ ತಿಂಡಿ ಕೊಡು, ನಾನು ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಪಾಪ ಏನು ನಾಚಿಗೆಟ್ ಬಾಡೆ ಅದಿ, ಹಿಂಗೆ ಮಾಡಿದ್ರೆ ಕ್ಯಾರಿಗೆ ಕರ್ಕೊಂಡು ಹಾಡ್ಬಿಡ್ತ ನೋಡಿಗ. ಆ ಬೌಲ್ ನಾಲ್ ಬಿಸಾಕ, ಬುಟ್ಟಿ ಬಿಸಾಕಲ್ಲಿ ಹೊರಗೆ ಹಣದು ಹೋಗಿ. ಒಳಗೆ ಹೋಗಿ ಜಳಕ ಮಾಡಿ ಹೋಗು. ಮಮ್ಮಿ, ತಿಂಡಿ ಎಲ್ಲ ಇಷ್ಟು ಚಲೋ ಚಲೋ ತಿಂಡಿ ಐತಿ, ಅದ್ರಾಗೂ ಬಿಸಿದು ಸ್ಮೆಲ್ ಬೇರೆ, ಎಷ್ಟು ಪರಿಮಳ ಅಂದ್ರೆ ಅಷ್ಟು ಪರಿಮಳ ಬರಾಕತ್ತೈತಿ. ಇದನ್ನ ಬಿಸಾಕು ಅಂತೀಯಲ್ಲ ಮಮ್ಮಿ, ನಿನಗೆ ಅನ್ನದ ಬೆಲೆ ಗೊತ್ತೈತನ? ತಮ್ಮ, ನಿಮ್ಮ ಅವ್ನ್ಗ ಅನ್ನದ ಬೆಲೆ ಭಾರಿ ಚಲೋ ಗೊತ್ತೈತಿ. ಹೆಂಗ್ ಗೊತ್ತನ? ಈಗ ನಿಮ್ಮ ಅತ್ತಿಗೆ ಊರಿಗೆ ಹೋಗಿ 4-5 ದಿವಸ ಆತ ನೋಡು, ಎಲ್ಲರ ಮನ್ಯಾಗೂ ಹೋಗೋಗಿ ತಿಂಡಿ ತಿನ್ಕೊಂಬರೋದು, ಊಟದತ್ತಿ ಊಟ ಮುಗಿಸ್ಕೊಂಬರೋದು ಮಾಡಕತ್ತಾಳ. ಅನ್ನದ ಬೆಲೆ ಭಾಳ ಚಲೋ ಗೊತ್ತೈತಿ. ನೀ ಹೆಂಗು ತಿಂಡಿ ತಂದ ಬಿಟ್ಟಿಯಲ್ಲ ತಮ್ಮ, ಅದನ್ನ ತಗೊಂಡು ಒಳಗಿಟ್ಟು ಹೋಗು. ನೀನು ನಿಮ್ಮ ಇಬ್ರು ಪಾರ್ಟಿ ಮಾಡಂತ್ರಿ. ಹೋಗು ಮಗ ಹೋಗು. ಅಲ್ಲ, ನೀವು ಚಲೋ ಹೇಳಿದ್ರಿ ನೋಡು. ನಾವು ಯಾರು ಎಂತ ಹೋಗಿದ್ದಿದ್ರ ಮಗ ನೀ ತಂದ ತಿಂಡಿ ಭಾರಿ ಚಲೋ ಐತೆ ಅಂತೇಳಿ ತಾಯಿ ಮಗ ಇಬ್ರು ಕುತ್ಕೊಂಡು ತಿಂತಿದ್ರನ, ನಾವೆಲ್ಲ ಅದೇವಿ ಅಂತಂದು ಮಗನಿಗೆ ಅಷ್ಟು ಬೈಯಾಕ ನೋಡ್ರಿ. ಹೆಂಗ್ ನಾಟಕ ಮಾಡ್ತಾಳೆ? ನಾನಿಗಿತ್ತಿ ಲೇ ಬಾಡ್ಯ, ಯಾಕೆ ನನ್ನ ಹೊಟ್ಟಿ ಉರಿಸ್ತಿ? ದಾರೆ ಹೋಗ ಬರೋರೆಲ್ಲ ನಿನ್ನಿಂದಾಗಿ ನನಗೆ ಮಾತಾಡಂಗಾಗಿ ಹೋತು. ಈಗೇನು ಒಳಗೆ ಹೋಗಿ ನೀನು ಜಳಕ ಮಾಡವನ ಏನು? ನಿನ್ನ ಏನಾರ ತೊಗೊಂಡು ಹೊಡಿಲೆ ನಿನ್ನೀಗ? ಮಮ್ಮಿ, ನೀ ಏನ ಹೇಳು, ಯಾರು ಏನಾರ ಹೇಳಿ, ಈ ತಿಂಡಿ ಮಾತ್ರ ಭಾಳ ಚಲೋ ಐತಿ. ನೀನು ಸುಮ್ಮನೆ ಬಾ, ನಾನು ನಿನ್ನ ಒಳಗೆ ಹೋಗಿ ತಿಂದು ಬರೋಣ. ಎಲ್ಲ ದರಿದ್ರ ಸುಳೆ ಮಗನೇ, ಯಾವ ನಕ್ಷತ್ರದಾಗ ಹುಟ್ಟಿದ್ದಲೆ? ನಿನ್ನ ಬಾಯಿಗೆ ಬೆಂಕಿ ಹಚ್ಚಲಿ. ಹೋಗಲೆ ಒಳಗೆ ಹೋಗಿ ಜಳಕ ಮಾಡಿ ಹೋಗಲೆ, ಅದು ಬುಟ್ಟಿ ಹಣಿಯಲೆ ಆ ಕಡೆಗೆ. ಮಮ್ಮಿ, ನೀ ಈಗ ಮಾಡಾಕತ್ತಿಯಲ್ಲ, ಹಂಗ ಆ ಭಿಕ್ಷೆ ಬೇಡವನು ಹಿಂಗ ಮಾಡಾಕತ್ತಿದ್ದ ನೋಡು. ನಂಗೆ ನಿನ್ನ ಮೈ ಮೇಲಿನ ಬಟ್ಟೆ ಕೊಡ್ರಿ ಪ್ಲೀಸ್, ಬಟ್ಟೆ ಕೊಡ್ರಿ ಪ್ಲೀಸ್, ಬಟ್ಟೆ ಕೊಡ್ರಿ ಅಂತಿದ್ದ. ಈಗ ನೀನು ಪ್ಲೀಸ್ ಬುಟ್ಟಿ ಹಣಿಯೋ ಅಂತಿದ್ದಿ. ನನಗೆ ನಿನ್ನ ಅವನು ನೋಡಿದ್ರೆ ಅವನ ನಿನ್ನ ಮಗ ಯಾಕೆ ಆಗಿರಬಾರ್ದು ಅನಿಸ್ತತಿ. ಲೇ ದರಿದ್ರದವನೇ, ನಿಮ್ಮ ಅಪ್ಪ ಬರಕ್ಕೂ ಮೊದಲ ಒಳಗೆ ಹೋಗಿ ಜಳಕ ಮಾಡ. ಇಲ್ಲಾಂದ್ರೆ ನೀ ನನ್ನ ಮಗ ಅಲ್ಲ ಅಂದ್ರೆ ಕ್ಯಾರಲ್ ಹೊಡೆದು ಹೊರಗೆ ಹಾಕ್ಯಾನ. ಒಳಗೆ ಹೋಗ. ಹೋಗ್ಲಿ ಬಿಡು ಪಾಪ, ನೀನು ಇಷ್ಟು ಬೇಡಿಕೆಳಕತ್ತಿ ಅಂದಮೇಲೆ ಹೋಗಿ ಒಂದು ಜಳಕ ಮಾಡ್ತೀನಿ. ಏನೇನು ಮಾಡಿ ತಿಂಡಿನ ಎಲ್ಲ ತಟ್ಟಿಗೆ ಹಾಕ ಬಂದೆ ನೋಡಿ. ಎಲ್ಲ ತಟ್ಟಿಗೆ ಹಾಕಂತಾನ. ಅಲ್ಲೂ ಭಿಕ್ಷೆ ಬೇಡ ಬುದ್ಧಿನ. ನೀನು ಸಾಲಿ ಓದಕ್ಕೆ ಹೋಗಿದ್ದೆ, ಭಿಕ್ಷೆ ಬೇಡಕ್ಕೆ ಹೋಗಿದ್ದಿಲ್ಲೇ? ಮಮ್ಮಿ, ಐ ಆಮ್ ಜಸ್ಟ್ ಜೋಕಿಂಗ್. ನೀನೇನು ತಲೆ ಕೆಡಿಸ್ಕೊಬೇಡ. ಹೋಗು, ನೀವು ಒಳಗೆ ಹೋಗು, ನಾನು ಹೋಗ್ತೀನಿ.
ಹೋಗಿ ಹೊಕ್ಕಾಡಂತ್ರಿ ನಮ್ದು ಸಂಘದ ರೊಕ್ಕ ಕೊಡ್ರಿ ನಾವು ಹೊಕ್ಕವಿ. ಬಿತ್ರ ನಿಮ್ ರೊಕ್ಕ ಹೌದಲ್ಲ ಕೊಡ್ತೀನಿ ತಡಿ. ಯಾವ್ಯಾಕ್ಲಿ ಕೊಟ್ಟಕ್ಕಿ ಅಷ್ಟು ಸೇರಿ ಹಂಚ್ಕೊಂಡು ರೊಕ್ಕ ಹಾಕಿರ ಏನು ಒಬ್ಬಕ್ಕೆ ಹಾಕಿರ? ಎಷ್ಟು ಕೊಡ್ಬೇಕಲ್ಲೇ? ನಾನ ಕೊಟ್ರೆ ರೊಕ್ಕನ ನಿಂದ 500 ರೂಪಾಯಿ ಹಾಕಿದ 500 ರೂಪಾಯಿ ಇಬ್ಬರದು ಸೇರಿ 1000 ರೂಪಾಯಿ ಕೊಡ್ರಿ. 1000 ರೂಪಾಯಿನ? 1000 ರೂಪಾಯಿ ಎಲ್ಲ ಇವತ್ತಿಲ್ಲ, ನಾಳೆ ಕೊಡ್ತೇನೆ. ನನ್ನ ಮಗ ಈಗಿನ್ನು ಬಂದ ನನ್ನ ಮನೆಗೆ, ನಾಳೆ ಕೊಡ್ತೇನೆ. 500 ರೂಪಾಯಿ ನಂದು ಹಾಕಿದ 500 ರೂಪಾಯಿ ಹಾಕಿ ಹತ್ರ ಇಸ್ಕರಿ. ನೀನು ಗೆಳತಿಗೆ ಒಂಚೂರು ಸಹಾಯ ಏನು ಮಾಡೋದಲ್ಲ? ಸಹಾಯ ಅನ್ನೋದು ಏನು ಇಲ್ಲ ಇಲ್ಲನ? ಕೊಡು 500 ರೂಪಾಯಿ. ಈಗ ನಿನ್ನ ಮಗ ಬಂದಾನ ಇಸ್ಕೊಂಡು ಕೊಟ್ರ ಅಥವಾ ಏನು 1000 ರೂಪಾಯಿ ಇಲ್ಲ ಅಂತಾನೆ ನಿನ್ನ ಮಗ? ಅಷ್ಟು ದೊಡ್ಡ ಓದಿ ಬಂದಾನ ಅವನು. ಎಷ್ಟು ದೊಡ್ಡ ಓದಿ ಬಂದ್ರು ಅವನ ಅವತಾರ ನೋಡಿರ ಅವನ ಹತ್ರನ ಏನು 1 ರೂಪಾಯಿ ಇಲ್ಲನ ಅನಿಸತಿ. ಇರೋ ಬರೋದನ್ನೆಲ್ಲ ಅಲ್ಲೇ ಭಿಕ್ಷೆ ಬೇಡವನಿಗೆ ಕೊಟ್ಟು ಬಂದಾನ. ಏನು ಅವನ ಬಂದ್ರ ಅವತಾರ ನೋಡಿದ್ರೆ ಭಿಕ್ಷೆ ಬೇಡವಾಗತ್ತೆ ಕಾಣ್ತಾನ. ಅವನ ಹತ್ರ ಇಲ್ಲಿಂದ ಬರ್ಬೇಕು ರೊಕ್ಕ. ಎಸ್ ಆಂಟಿ, ಯು ಆರ್ ರೈಟ್. ನೀವು ಹೇಳಿದ್ದೇ ಸರಿ. ಯಾಕಂದ್ರೆ ನಾನು ಇಳಿದು ಬರುವಾಗ ಅವನು ಬಟ್ಟೆ ಕೇಳಿದ್ನಲ್ಲ, ಬಟ್ಟೆಯಲ್ಲಿ ನನ್ನ ಪರ್ಸು ಇತ್ತು. ಪಾಪ ತಿಂದು ಮಜಾ ಮಾಡಲಿ ಅಂತ ಹೇಳಿ ಅದ್ರಾಗ ಒಂದು 4000 ರೂಪಾಯಿ ದುಡ್ಡಿತ್ತು. ಅದನ್ನು ಕೊಟ್ಟು ಪರ್ಸು ಕೊಟ್ಟು ಬ್ಯಾಗ್ನಲ್ಲಿ ಒಂದು ಹೊಸ ಬಟ್ಟೆ ಇತ್ತು, ಅಷ್ಟು ಕೊಟ್ಟು ಬಂದ್ಬಿಟ್ಟು ನೋಡ್ರಿ. ನಾನು ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕು. ನಂಗೆ ಗೊತ್ತಿತ್ತ ತಮ್ಮ, ನೀನು ದೊಡ್ಡ ವ್ಯಕ್ತಿ ಆಗವಲ್ಲ. ನೀನು ದೊಡ್ಡ ವ್ಯಕ್ತಿ ಆಕಿ ನೀನು. ಎಂತ ಮಗನಿಗೆ ಜನ್ಮ ಕೊಟ್ಟಿ ಪುಣ್ಯಕೀರ್ತಿ. ಅಂದಂಗ ನಿನ್ ಮಗ ಏನು ಅದಾನ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ದೆ ಜನರಲ್ ನಾಲೆಜ್ ಅನ್ನೋದೇ ಇಲ್ಲಲೇವ. ಒಳಗೆ ನಡಿಲೇ ಭಾಡ್ಯ, ನಿನ್ನಿಂದಾಗಿ ನನ್ನ ಹೊಟ್ಟೆ ಉರಿದು ಹೊಂಟತ್ತಿಲ್ಲಿ. ಜನ ಎಲ್ಲ ಮಾತಾಡಂಗಾಗ್ಯಾರ. ಯಾಕೆ ನನ್ನ ಹೊಟ್ಟೆ ಉರಿಸ್ತಿ? ಇನ್ನೂ ಇಲ್ಲೇ ಒಳಗೆ ಹೋಗು. ನೋಡಿ ಬಾ ಪುಣ್ಯಕೀರ್ತಿಯಾರ, ನಿಮ್ಮ ರೊಕ್ಕ ಹೌದಲ್ಲ, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬೇಕು ಕೊಟ್ಟು ಹೋಗ. ನಾನು ಈಗ ಹೋಗ್ರಿ. ನಾಳೆ ಕೊಡ್ತೀಯ? ಮತ್ತೆ ನಾಳೆ ಹಿಂಗ ಕಾರಣ ಹೇಳಿ ಕಾಗಿ ಹರಿಸ್ತೀವ ಪುಣ್ಯಕೀರ್ತಿ? ನಾಳೆ ಅಂತ ಹೇಳೇನಿಲ್ಲ, ನಾಳೆ ಕೊಡ್ತಾನೆ ಹೋಗು. ಬಾಬಾರ ಸುಧವ್ವ ಕೊಡ್ತಾಳಕಿ, ನಾಳೆ ಕೊಡ್ತೀನಿ ಅಂದ ಅಲ್ಲ, ಕೊಡ್ತಾಳನ ಬಾ ನೋಡೋಣ. ನಾಳೆ ಕೊಡ್ಲಿಲ್ಲ ಅಂದ್ರೆ ಐತಲ್ಲ ಮನೆ ಬಾಗಿಲಿಗೆ ಬಂದು ಕುಂತ್ಕೊಂಡ್ಬಿಡದ. ನಾಳೆ ತಪ್ಪಿಸ್ಬೇಡ ಹಂಗಾರ. ನಾಳೆ ಮತ್ತೆ ಮನೆ ಬಾಗಿಲಿಗೆ ಬರಂಗ್ ಮಾಡ್ಬೇಡ, ನೀನ ತಂದು ಕೊಟ್ಟು ಹೋಗು. ಆತಾತು ಹೋಗು. ರೊಕ್ಕ ಬೇಕಾ ನಿನಗೆ? ಬಿತ್ರಿ ರೊಕ್ಕ ಇಷ್ಟೆಲ್ಲ ಮರ್ಯಾದೆ ತೆಗಿತಿದ್ದೀನಿ ನೀನು. ನಿನಗೆ ರೊಕ್ಕ ಕೊಡ್ತೇನೆ ಮಾಡ್ಕೊಂಡ್ಯಾ? ಬಾ ನೀ ನಾಳೆ ನಿನ್ನ ಮಾಡ್ತೇನೆ. ನಿನ್ನ ರೊಕ್ಕ ನನ್ನ ಓಡಾಡಿಸಿದ್ದೀನಿ, ಚಪ್ಪಲಿ ಸವಿಲಿಲ್ಲ ನೋಡು. ಮತ್ತೆ ನನ್ನ ಹೆಸರಲ್ಲ, ನಾನು ಮಾಡ್ತೇನೆ ನಿನ್ನ. ಆ ಬಿತ್ರಿ ಊರು ಹೋಗ್ಯಾಳ ಸೊಸೆಯನ್ನ ಬಿತ್ರಿ ರೊಕ್ಕ ಕೊಟ್ಟು ಹೋಗ್ಬಾರ್ದನ ಸಂಘಕ್ಕೆ? ಹೌದಲ್ಲ, ನನಗೂ ಸಂಘದ ನೆನಪ ಇಲ್ಲವ. ಯಾವಾಗಲೂ ಇವ ಎರಡು ತುಂಬ್ತಾವಲ್ಲ ಬಿತ್ತರ ಬಿಣ್ಣನ್ಗಿಟ್ಟಾರ. ಹಂಗಾಗಿ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಲಿಲ್ಲ. ಅದ್ರ ಸಲುವಾಗಿ ರೊಕ್ಕನಾರ ಎತ್ತಿಟ್ಟಾಳೋ ಬಿಟ್ಟಾಳೋ ಒಂದೂ ಗೊತ್ತಾಗಲಿಲ್ಲ. ನಾನು ಹೇಳ್ಯಾರ ಹೋಗ್ಬಾರ್ದನ? ಹಂಗೆ ಸಂಘದ ರೊಕ್ಕ ಕಟ್ಟಿಲ್ಲ ನಾನು, ಕೊಡ್ರಿ ನೀವು ಅಂತ ಹೇಳಿ ಏನ ಹೊಲಸದಾರವ. ಅದೆಲ್ಲ ಇರ್ಲಿ ಬಿಡು, ನಾಳೆ ನೋಡ್ತೇನಂತ ನಿನ್ನ ಮಗನ ಒಳಗೆ ಹೋಗಕ್ಕೆ ಹೇಳು. ಈ ದಾರೆ ಮತ್ತೆ ಹೋಗಾರ ಯಾರು ಇವ್ನ ಯಾರು ಒಂದು ಭಿಕ್ಷೆ ಹಾಕಿ ಹೋಗ್ಯಾರ. ಹೌದು ವಾಯವ್ವ, ಯಾರು ನೋಡಿದ್ರೆ ಭಿಕ್ಷೆ ಹಾಕ್ಬಿಡ್ತಾರೆ. ಮೊದಲು ಕಳಿಸ್ಬೇಕು ಇವನ್ನ. ಎಷ್ಟು ಸರಿ ಹೇಳ್ಬೇಕಲ್ಲ ನಿನ್ನ ಒಳಗೆ ಹೋಗಂತ ಹೇಳಿ ಕ್ಯಾರಲ್ ಹೊಡೆದಾಗ ಕಳಿಸ್ಬೇಕ ಏನ ನಿನ್ನ? ಮಮ್ಮಿ, ನೀ ಯಾಕೆ ಇಷ್ಟು ಚಂದ ವೆಲ್ಕಮ್ ಮಾಡಿ ಕೇಳಕತ್ತೀನಿ? ನನ್ನ ಎಲ್ಲ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತೀಯಲ್ಲ, ಹೌದಲ್ಲ? ನಾರ್ಮಲ್ ಲ್ಯಾಂಗ್ವೇಜ್ ಮಾತಾಡು ಸ್ವಲ್ಪ. ನಿನ್ನ ಇಂಗ್ಲೀಷ್ ಮಕ್ಕಕ್ಕೆ ಎಷ್ಟು ಬೆಂಕಿ ಎತ್ತಲಿ, ಒಳಗೆ ಹೋಗು ಅಂದೆ ನಿನ್ನ. ಓಕೆ 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 ಹೋಗ್ತೀನಿ ಓಕೆ. ಏನು ಜನನೋ ಏನಪ್ಪ, ಇಷ್ಟು ಒಳ್ಳೆ ತಿಂಡಿನೂ ತಿನ್ನಕ್ಕೆ ಕೊಡೋದಿಲ್ಲ. ಇನ್ನು ಇದನ್ನ ಇಟ್ಟು ಹೋಗ್ಬೇಕಲ್ಲ, ಬೇಜಾರು. ಯವ್ವ ಒಂದು ಸರ್ತಿ ಮಳೆ ಜೋರಾಗಿ ಬಂದು ನಿಂತಂಗಾತ್ವ. ಆ ಬಿತ್ತರೆ ಬಂದ ಟೈಮಿಗೆ ನನ್ನ ಮಗ ಬರ್ಬೇಕ. ನಂದು ಏನು ಕಾಡಗಾಚಾರ ಅಂತಿ. ಒಂದು ಖುಷಿಯಿಂದ ನನ್ನ ಮಗನ್ನ ಸ್ವಾಗತ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಬರೀ ಬೈದ ಇಟ್ಬಿಟ್ಟೆ. ಏನು ಹಣೆ ಬಾರೋ ಏನೋ ದೇವ್ರೇ. ಆ ದೇವರು ನೋಡಿ ಎಂಥ ದೊಡ್ಡ ಮಗನ ಕೊಟ್ಟ ನನಗೆ. ಇಂಥ ಒಳ್ಳೆ ಊರಿಗೆ ಹೋಗಿ ಚಲೋ ವಿದ್ಯೆ ಕಲ್ತ್ಕೊಂಬಾರ ಅಂತ ನಾನಂದ್ರೆ ಈಮ ಭಿಕ್ಷೆ ಬೇಡ ವಿದ್ಯೆ ಕಲ್ತ್ಕೊಂಬ. ನಾನು ಏನೇನು ಕಲಿತಾನೋ ಏನು ಬಿಟ್ಟಾನೋ ನನಗೂ ಒಂದೂ ಗೊತ್ತಾಗಲಿಲ್ಲ. ನಾವು ಕಲ್ತಿದ್ದ ನಾವು ಕಲಿಸಿದ್ದ ನಂಗೆ ಆಗೋದು. ಎಷ್ಟೋ ಬೇಗ ಮಾಡ್ಕೊಂತಿ ನೋಡೋಣ ತಡಿ. ಇವತ್ತಿನ್ನೂ ಬಂದಾನ ಊರಿಗೆ, ಇನ್ನೂ ಏನೇನು ಗೊತ್ತಾಗೋದಿಲ್ಲ ಹುಡ್ರು ಹೆಂಗದಾವ ಅಂತ. ಒಂದು ವಾರ ಹೋಗ್ಬೇಕು, ಆಮೇಲೆ ಗೊತ್ತಾಕತಿ ಅಮ್ಮ ಜಾಣದಾನೋ ದೊಡ್ಡದಾನೋ ಸುಮ್ಮನೆ ತಮಾಷೆ ಮಾಡಿದ್ನೋ ಅಂತ ಹೇಳಿ. ಯಾಕೆಲ್ಲದು ಸೀರಿಯಸ್ ಆಗ್ತಾರಂತಿ? ಏನೋ ಅನ್ನ ನೀನು ಹೇಳೋದು ಸರಿನಾ? ಏನಾರ ಆಗಲಿ, ಸ್ವಲ್ಪ ದಿನ ಹೋದ್ಮೇಲೆ ಸರಿ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅಂದಂಗೆ ಇವನಿಗೂ ಒಂದು ಕನ್ಯೆ ಹುಡುಕ್ಬೇಕಲ್ಲ. ನಿಮ್ಮ ರಿಲೇಷನ್ನಾಗ ಯಾರ ಇದ್ರೆ ನೋಡಕ್ಕೆ ಹೇಳು, ನಾನು ಯಾರನ್ನಾರು ಹುಡುಕಕ್ಕೆ ಹೇಳ್ತೀನಿ. ಕೊನೆಗೆ ಮತ್ತು ಆ ಸೊಸೆಯಿಂದನಾರ ನಾನು ಏನೂ ಸುಖ ಕಾಣಲಿಲ್ವ, ಅದಕ್ಕೆ ಈಗ ಬರೋ ಸೊಸೆಯಿಂದನಾರ ಸುಖ ಉಣ್ಬೇಕು ಅಂತಂದು ಭಾರಿ ನಿರ್ಧಾರ ಮಾಡಿ ಚಲೋ ಸೊಸೆನ ತರಬೇಕು ಅಂತ ಅನ್ಕೊಂಡೀನಿ. ಎಂತಕ್ಕೆ ಬರ್ತಾಳೋ ಏನೋ ಗೊತ್ತಿಲ್ಲ. ಅಲ್ಲ ಬರೀ ನೀನು ಅನ್ಕೊಂಡ್ರೆ ಸಾಕಾಗೋದಿಲ್ಲ, ಅವ್ನು ಕೇಳಿಕೆ ಫಸ್ಟ್
ಯಾವ್ದಾರ ಹುಡುಗಿ ನಾವು ಲವ್ ಗಿವ್ ಪವ್ ಮಾಡಿಬಿಟ್ಟಿದ್ರೆ ಹೌದಲ್ಲ ಫಸ್ಟ್ ಅದನ್ನ ಕೇಳು, ಆಮೇಲೆ ನಾವು ಹುಡುಗಿ ಹುಡ್ಕಕ್ಕೆ ಹೋದ್ರಾತು. ಹೌದಲ್ಲ, ನನಗೆ ಇದು ತಲೆ ಹೊಳಿಲೇ ಇಲ್ಲ ನೋಡು. ನನ್ನ ಮಗನ ಕೇಳ್ತೀನಿ, ಈಗ ಮಧ್ಯಾಹ್ನ ಊಟ ಕೊಡ್ತಾನಲ್ಲ, ಊಟಕ್ಕೆ ಕುಂತಾಗ ಮಾತಾಡಿದ್ರೆ ಮಾತ್ರ ಸಿಗ್ತಾನವ, ಇಲ್ಲ ಹೊಂಟು ಬಿಡ್ತಾನೆ ಹೊರಗೆ. ಅದಕ್ಕೆ ಕೇಳ್ಕೊಂಡು ಯಾವ್ದಾರು ಹುಡುಗಿನ ಇಷ್ಟಪಟ್ಟಾನೋ ಏನೋ ಲವ್ ಏನರ ಮಾಡಿ ಏನಪ್ಪ ಅಂದು ಕೇಳ್ಕೊಂಡು ಆಮೇಲೆ ಮುಂದೇನು ವಿಚಾರ ಮಾಡೋಣ. ಅಂದಂಗೆ ನನ್ನ ಮಗ ಹಂಗೇನು ಲವ್ ಮಾಡಿರ್ಲಿಕ್ಕಿಲ್ಲ ಯಾರು ಅಂತ ನನಗೆ ಅನಿಸ್ತತವ. ನೋಡೋಣ, ಯಾವುದಕ್ಕೂ ಕೇಳಿದ್ರೆ ಗೊತ್ತಾಕತಿ. ಈಗಿನ ಹುಡುಗರು ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ನೀ ಫಸ್ಟ್ ಅವನ್ನ ಖಾತ್ರಿ ಮಾಡಿಕ ಕೇಳ್ಕೊಂಡು ಆಮೇಲೆ ನೋಡೋಣ ಅಂತ. ಸರಿ ಸರಿ ಹಂಗಾರೆ ಸರಿ ತಗ ಬಾ, ನಾಷ್ಟ ಮಾಡಿ ಹೋಗಂತ ಬಾರ. ಒಲೆವಾ, ನಾನು ನಾಷ್ಟ ಬೇಡ ಏನು ಬೇಡ, ಹೊಕ್ಕಂತ ಮನೆ ಹೊಕ್ಕಂತ. ಮನ್ಯಾಗ ಒಲೆ ಮೇಲೆ ಬ್ಯಾಳಿ ಹಾಕಿ ನಾನು ಗಾಳಿಗೆ ಬಂದಿದ್ದೆ ನೋಡು. ಗಾಳಿ ಕುಡಿದು ಕುಡಿದು ಈಗ ನಾನು ಹೊಟ್ಟೆ ತಿಂದು ಹೋಯ್ತು, ಬ್ಯಾಳೆ ಅಲ್ಲಿ ಹತ್ತಿ ಹೋಯ್ತು. ಹೊಕ್ಕನ್ ಮನೆ ಹೊಕ್ಕನ್. ನೀನು ಭಾರಿ ತಮಾಷೆ ಮಾಡ್ತೀಯ, ಮತ್ತು ನೀನು ಇಂಥ ಜಗಳದಾಗೂ ತಮಾಷೆ ಮಾಡ್ತೀಯ ಅಂದ್ರೆ ನೀನು ಮತ್ತು ಭಾರಿ ನೀನು. ಸರಿ ಹಂಗಾರೆ ಹೋಗಿ ಮನೆಗೆ ಹೋಗು. ಬಾ ಹಂಗಾರೆ ಮಧ್ಯಾಹ್ನ ಮೇಲೆ ಚಕ್ಕಾಡನಂತ. ಅಕ್ಕತೇನಿಲ್ಲ ಇವತ್ತು ಬರೋದು, ನೋಡ್ತಾನೆ ತಗ. ಬರೋದಾದ್ರೆ ಬರ್ತಾನೆ, ಇಲ್ಲದ್ರೆ ನೀನೇನು ಕಾಯ್ಬೇಡ. ನಿನ್ನ ಮಗ ಬಂದನಲ್ಲ, ಅವನ ಹತ್ರ ಕಷ್ಟ ಸುಖ ಮಾತಾಡ್ತೀಯ ನೋಡ್ತಾನೆ. ನಾನು ಬರೋದಾದ್ರೆ ಬರ್ತಾನೆ, ಇಲ್ಲದ್ರಿಲ್ಲ. ಸರಿ ಆಯ್ತು ಹಂಗಾರೆ. ನೋಡು ನಡಿವ, ಈ ಭಾಡ ಏನು ಜಳಕ ಮಾಡಿದ್ನೋ ಮತ್ತೇನಾರ ಮಾಡ್ಕೊಂತ ಕುಂತ್ನೋ. ಅಂದಂಗೆ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ಬೇಕು ವೀಕ್ಷಕರಿಗೆ. ನನ್ನ ಮಗ ಬಂದಾನಲ್ರಿ, ನನ್ನ ಮಗಗೆ ಕನ್ಯಾ ಹುಡ್ಕಾಕ ಅಂತ ಹೇಳಿ ನಾನು ತಯಾರಿ ಮಾಡ್ಕೊಳಕತ್ತೀನಿ. ನಾನು ನಿಜವಾಗ್ಲೂ ನನ್ನ ಮಗನಿಗೆ ಒಳ್ಳೆ ಸೊಸೆ ಸಿಗ್ಬೇಕು ಅಂತ ಆಸೆ ಐತಿ. ನಿಮಗೂ ಎಲ್ಲರಿಗೂ ಆಸೆ ಐತಿ ಅಂತ ಅನ್ಕೊಂತೀನಿ. ಆದ್ರೆ ನಮಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ.